ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಮಡಿಕೇರಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಓವರ್ ನೈಟ್ ಟ್ರಾವೆಲ್ ಮಾಡಿ ಅರ್ಲಿ ಮಾರ್ನಿಂಗ್ ರೆಸಾರ್ಟ್ನ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. 5:30ಗೆ ರೆಸಾರ್ಟ್ ರೀಚ್ ಆಗಿದ್ವಿ. ಸೊ 2 ಅವರ್ಸ್ ನಿದ್ದೆ ಮಾಡಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ರೆಸಾರ್ಟಲ್ಲಿ ನಾಯಿ, ಬೆಕ್ಕು, ಕೋಳಿ ತುಂಬ ಪ್ರಾಣಿಗಳೆಲ್ಲ ಇವೆ. ನಿಮಗೆ ರೆಸಾರ್ಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ, ಯಾವ ರೆಸಾರ್ಟು, ಅವ್ರ ಫೋನ್ ನಂಬರು ಮತ್ತು ಲೊಕೇಶನ್ ಡೀಟೇಲ್ಸ್ ಎಲ್ಲನೂ. ಸೊ ಇದು ರೆಸಾರ್ಟ್ನ ಬ್ರೇಕ್ಫಾಸ್ಟ್ ಏರಿಯಾ, ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮಗೆ ಫಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಸಿಹಿ ಕುಂಬಳಕಾಯಿ ಇದು ಪಲ್ಯ ಮತ್ತು ಕೋಕೋನಟ್ ಚಟ್ನಿ ಇತ್ತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಇವಾಗ ಸುತ್ತಾಡ್ತಾ ಇದ್ದೇವೆ. ಈ ರಿಸಾರ್ಟ್ನ ರಿಯಲ್ ಓನರ್ ಕೇರಳದವರು. ಸೊ ಇಲ್ಲಿ ಅವ್ರ ಪರಿಚಯದವರು ಯಾರೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೆಸಾರ್ಟ್ ಆ್ಯಕ್ಚುಲಿ ಲೊಕೇಟ್ ಆಗಿರೋದು ಶುಂಠಿಕೊಪ್ಪದಲ್ಲಿ. ಸೊ ನಮಗೆ 5:30ಗೆ ನಾವು ಶುಂಠಿಕೊಪ್ಪ ಬಸ್ ಸ್ಟಾಪ್ ರೀಚ್ ಆಗಿಬಿಟ್ಟಿದ್ವಿ. ಸೊ ಅಲ್ಲಿ ಆಟೋ ವ್ಯವಸ್ಥೆ ಇರುತ್ತೋ ಇಲ್ವೋ ಅಂತ ಭಯದಲ್ಲೇ ನಾವು ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಸೊ ನಮಗೆ ಫೈನಲಿ ಒಂದು ಆಟೋ ಸಿಕ್ತು. ಅವರು ತುಂಬ ಭಯ ಪಟ್ಕೊಂಡು ಆ್ಯಕ್ಚುಲಿ ನಮ್ಮ ಲೊಕೇಶನ್ಗೆ ಡ್ರಾಪ್ ಮಾಡಿದರು. ಯಾಕಂದರೆ ಈ ಲೊಕೇಶನ್ನಲ್ಲಿ ತುಂಬ ಆನೆ ಕಾಟ ಅಂತೆ. ಕೇಳಿದ ತಕ್ಷಣ ಸ್ವಲ್ಪ ಭಯ ಆಯಿತು ಇಬ್ರಿಗೂ, ಆದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ವಾ. ಆ್ಯಕ್ಚುಲಿ ಒಂದು ಫನ್ನಿ ಇನ್ಸಿಡೆಂಟ್ ಆಯಿತು. ನಾನು ಮತ್ತು ನನ್ನ ತಂಗಿ ಇಬ್ಬರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ವಿ. ಸಡನ್ನಾಗಿ ತುಂಬ ನಾಯಿಗಳು ಬೊಗಳು ಸೌಂಡ್ ಕೇಳಿಸ್ತಿತ್ತು. ಸೊ ಇಬ್ಬರು ಹೆದರ್ಕೊಂಡು ಆನೆ ಬಂತು ಅಂತ ಅಂದ್ಕೊಂಡು ಇಬ್ಬರು ನಮ್ಮ ರೂಮಿಗೆ ಓಡ್ತಾ ಇದ್ವಿ. ರೆಸಾರ್ಟ್ ಅವ್ರು ಆ್ಯಕ್ಚುಲಿ ನಮಗೆ ಬೆಳಿಗ್ಗೆ ಹೇಳಿದರು, ತುಂಬ ನಾಯಿ ಬೊಗಳ್ತಿದೆ ಅಂದರೆ ಆನೆಗಳು ಬಂದಿದೆ ಅಂತ ಅರ್ಥ. ಸೊ ಇದು ಬಂದು ನಾವು ಸ್ಟೇ ಆಗಿರೋವಂಥ ರೂಮು. ಇದು ಕಿಚನ್ ಏರಿಯಾದಿಂದ ಮತ್ತು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿದೆ ಅಲ್ಲ, ಆ ಏರಿಯಾದಿಂದ ಸ್ವಲ್ಪ ದೂರ ಇದೆ. ಇದು ನಮ್ಮ ಬಾಲ್ಕನಿ ಏರಿಯಾ. ಸುತ್ತಲೂ ಫುಲ್ ಗ್ರೀನ್ ಇದೆ. ನಿಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಿದೆ ಅಲ್ಲ, ಈ ಏರಿಯಾದಲ್ಲಿ ಫುಲ್ ಆರೆಂಜ್ ಮತ್ತು ಕಾಫಿ, ಆಮೇಲೆ ಇನ್ನೂ ಏನೇನೋ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಇದು ಟಾಟಾ ಕಂಪನಿ ಅವ್ರದ್ದಂತೆ. ಸೊ ಇದು ನಮ್ಮ ಎದುರುಗಡೆ, ನಮ್ಮ ರೂಮ್ದು ಎದುರುಗಡೆ ಇರೋವಂಥ ವ್ಯೂ ಈ ಥರ ಇದೆ. ಇನ್ನು ರೂಮ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನನಗೆ ಆ್ಯಕ್ಚುಲಿ ಈ ಬೆಡ್ ತುಂಬ ಇಷ್ಟ ಆಯಿತು. ತುಂಬ ಹಳೆಯ ಕಾಲದಲ್ಲಿ ಮನೆಗಳಲ್ಲಿ ಇರುತ್ತೆ ಅಲ್ವಾ, ಆ ಥರ ಇದೆ, ವಿಂಟೇಜ್ ವೈಬ್. ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ ಆಯಿತಾ. ಕಾವಿ ನೆಲ ಥರ ಇದೆ, ಅದು ತುಂಬಾ ಕೋಲ್ಡ್ ಇದೆ. ಸೊ ನೀವು ಬರೀ ಕಾಲಲ್ಲಿ ನಿಂತರೆ ಸಖತ್ ಚಳಿ ಮತ್ತು ಕೋಲ್ಡ್ ಆಗುತ್ತೆ. ಸೊ ಇದು ನಮ್ಮ ರೂಮ್ ಟೂರ್. ಸೊ ಮಡಿಕೇರಿಲಿ ಫಸ್ಟ್ ಡೇ ನಾವು ಜಾಸ್ತಿ ಹೊರಗಡೆ ಎಲ್ಲ ಹೋಗಿಲ್ಲ. ಸೊ ನಾವು ರೆಸಾರ್ಟಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಸೆಕೆಂಡ್ ವಿಡಿಯೋದಲ್ಲಿ ನಾನು ನಿಮಗೆ ಬೇರೆ ಏನೇನು ಮಡಿಕೇರಿಯಲ್ಲಿ ಮಾಡ್ಬೋದು, ನಾವು ಎಸ್ಪೆಷಲಿ ಮಾಡಿದ್ವಿ, ನನ್ನ ಸಿಸ್ಟರ್ ಬರ್ಡೇನ ಯಾವ ಥರ ಸೆಲೆಬ್ರೇಟ್ ಮಾಡಿ, ಹಾಗೆ ಎಷ್ಟು ಬಜೆಟ್ ಆಗಿದೆ ಎಲ್ಲ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. Thank you so much for watching this video and stay tuned for my next video. See you guys. Bye bye.